ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೀನ್ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಏನು ನೋಡ್ರಿ, ನಾ ಈಗ ಚೆಕಪ್ ಮಾಡ್ಸಕ್ಕಂತೇಳಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಶೌರ್ಯ ಪ್ರತೀಕು ಅವರಿಬ್ಬರು ಸ್ಕೂಲ್ಗೆ ಹೋದರು. ಚಿನ್ನಿ ಬಂಗಾರ ಎಲ್ರದ್ದು ಸ್ನಾನ ಕೂಡ ಆಯಿತು. ನಂದು ನಾಷ್ಟ ಆಗಲಿಲ್ಲ. ಹಳಸೊಟ್ಟೆಯಲ್ಲೇ ಬನ್ನಿ ಚೆಕಪ್ ಮಾಡೋಕ್ಕೆ ಅಂತಂದರು. ಹಾಗಾಗಿ ಹೋಗ್ತಾ ಇದ್ದೀನಿ. ಅಡುಗೆ ಇನ್ನೂ ಮಾಡಬೇಕು. ಅಡುಗೆ ಸೋಯಾಬೀನ್ ಪಲ್ಯ, ಚಪಾತಿ, ಅನ್ನ ಮಧ್ಯಾಹ್ನ ಅಲ್ಲಿಂದ ಬಂದಮೇಲೆ ಮಾಡ್ತೀನಿ. ಆಮೇಲೆ ಶೌರ್ಯ ಪ್ರತೀಕು ಹಾಲು ಕುಡ್ದು ಹೋದರು. ಅವರು ಟಿಫನ್ ಬಾಕ್ಸ್ ಅಲ್ಲೇ ತಿಂತೀನಿ ಅಂದರು. ಹಾಗಾಗಿ ಹಂಗೆ ಖಾಲಿ ಬಾಕ್ಸ್ ಕೊಟ್ಟು ಕಳಿಸಿದ್ದೀನಿ. ಮತ್ತು ನೋಡ್ರಿ, ಬರ್ರಿ ಈಗ ಆಸ್ಪತ್ರೆಗೆ ಹೋಗೋಣ. ನೋಡ್ರಿ ಫ್ರೆಂಡ್ಸ್, ನಾವು ಈಗ ಮತ್ತು ಬ್ಲಡ್ ಚೆಕಪ್ ಮಾಡ್ಲಿಕ್ಕೆ ಹೊಂಟೀವಿ. ನೋಡ್ರಿ, 2 ಚೆಕಪ್ ಮಾಡಿಕೊಂಡೆ ಮತ್ತು ಚಿಟ್ಟಿ ಒಯ್ದಿರಲಿಲ್ಲ. ಹಾಗಾಗಿ ನಾಳೆಗೆ ಬನ್ನಿ ಅಂತಂದ್ರೆ ಮತ್ತೆ ನಾಳೆಗೆ ಹೋಗ್ಬೇಕು. ನೋಡ್ರಿ ಚೆಕಪ್ ಮಾಡ್ಲಿಕ್ಕೆ ನಮ್ಮ ಟೈಮೇ ಸರಿ ಇಲ್ಲ. ನೋಡ್ರಿ, ಒಬ್ಬರು ದುಡಿಯೋರು ಆಸ್ಪತ್ರೆಗೆ ರೊಕ್ಕ ಹಾಕೋದೇ ಆಗ್ಯದ. ನೋಡ್ರಿ, ನಾನಂತೂ ಮನೇಲಿ ಏನು ಮಾಡಲ್ಲ. ಮನೇಲಿ ಮಾಡ್ಬೇಕಂದ್ರೆ ಚಿನ್ನಿ ಬಂಗಾರಿ ಮಾಡಿಕೊಡಲ್ಲ. ಟೋಪಿ ಹೊಲಿತಿದ್ದ ಅಂದರೂ ಹೊಲಿಕೊಡಲ್ಲ. ನೋಡ್ರಿ, ಅವಳು ಏನು ಮಾಡೋದು ಫ್ರೆಂಡ್ಸ್, ಭಾಳ ಅಂದ್ರೆ ಅಳು ಹೊಂಟಿತ್ತು. ನೋಡ್ರಿ, ಮತ್ತು ಚಿನ್ನಿ ಬಂಗಾರಿಗೆ ಆರಾಮಿಲ್ಲ. ನೋಡ್ರಿ, ಚಿನ್ನಿ ಬಂಗಾರಿಗೂ ನಾಳೆ ಮತ್ತೆ ಹೋಗಿ ತೋರಿಸ್ಕೊಂಡು ಮತ್ತು ನನಗೆ ಬ್ಲಡ್ ಚೆಕಪ್ ಮಾಡ್ಕೊಂಬರ್ಬೇಕು. ನೋಡ್ರಿ, ಇವತ್ತು 2 ಆಗ್ಯದ ಮತ್ತು ನಾಳೆಗೆ 2 ರಿಪೋರ್ಟ್ ಬಂದಮೇಲೆ ಮತ್ತೆ ಗೋಳಿ ಔಷಧ ಎಲ್ಲ ತೊಗೋಬೇಕು. ಮತ್ತು ನಿನ್ನ ರಾತ್ರಿನೂ 600 ರೂಪಾಯಿ ಹೋಗ್ಯದ. ನೋಡ್ರಿ, ಮತ್ತು ಇವತ್ತು ಬೆಳಗ್ಗೆ 400 ರೂಪಾಯಿ ಮತ್ತು ನಾಳೆಗೆ ಮತ್ತು 200 ರೂಪಾಯಿ ಅಂತ. ನೋಡ್ರಿ, ನನಗೆ ಜಾಸ್ತಿ ದುಡ್ಡು. ಆಮೇಲೆ ಚಿನ್ನಿ ಬಂಗಾರಿಗೆ 500 ರೂಪಾಯಿ. ನೋಡ್ರಿ, ನಾಳೆ ಹೋದ್ಮೇಲೆ ಭಾಳ ಅಂದ್ರೆ ಭಾಳ ಖರ್ಚು ಆಗುತ್ತೆ. ನೋಡ್ರಿ, ನಿಜವಾಗ್ಲೂ ಪಾಪ ತಂದೀವಿ. ನೋಡ್ರಿ, ನಾವು ನಾಷ್ಟಕ್ಕೆ ಫ್ರೆಂಡ್ಸ್ ನಮ್ಮ ಶ್ರುತಿ ಅಕ್ಕ. ನೋಡ್ರಿ, ಇದು ಶಾಬುದಾನಿ ಅದು. ನೋಡ್ರಿ, ಈ ಕಡೆ ಉಪ್ಪಿಟ್ಟದು. ನೋಡ್ರಿ, ಉಪ್ಪಿಟ್ಟು ಶಾಬುದಾನಿ ಕಳ್ಸ್ಯಾರ್ರಿ ಪ್ರತೀಕ್ಷಾ ಅವ್ರಿಗೆ, ಚಿನ್ನಿ ಬಂಗಾರಿಗೆ, ಮಕ್ಕಳಿಗೋಸ್ಕರ. ಇವಾಗ ಮುಚ್ಚಿಡ್ತೀನಿ ರೀ. ಅವ್ರು ಸ್ಕೂಲಿಂದ ಬಂದಮೇಲೆ ಕೊಡ್ತೀನಿ. ನೋಡ್ರಿ, ಏನಾದರೂ ಮಾಡಿದ್ರೆ ಕೊಡ್ತಾರೆ ಪಾಪ ಅವರು. ನಾನು ಏನಾದರೂ ಮಾಡಿದ್ರೆ, ಸ್ಪೆಷಲ್ ಏನಾದರೂ ಮಾಡಿದ್ರೆ ಕೊಡ್ತೀನಿ ಫ್ರೆಂಡ್ಸ್. ಸ್ವಂತ ನಗಿನಕ್ಕಿಂತ ಹೆಚ್ಚಾಗಿ ನೋಡ್ತಾರೆ ನೋಡ್ರಿ ಅವರು. ನೋಡ್ರಿ ಫ್ರೆಂಡ್ಸ್, ಚಿನ್ನಿ ಬಂಗಾರ ನಾನು ಚಿನ್ನಿ ಬಂಗಾರ ಎಲ್ಲ ಮುಂಜಾನೆ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಾದ್ಮೇಲೆ ಬಾಜು ಮನೆ ಅಂದರೆ ಸ್ವಾತಿ ಅಕ್ಕಂತ ಒಬ್ರು ಹರ, ಅವರು ಅಲ್ಲಿಗೆ ಹೋಗಿ ಬಂದಮೇಲೆ ಅಲ್ಲಿ ಸ್ವಲ್ಪ ಚಿನ್ನಿ ಬಂಗಾರಿಗೆ ಆಟ ಆಡಿಸ್ದೆ. ಅವಳು ಒಟ್ಟ ಕೆಳಗೆ ಇಳಿತಿರ್ಲಿಲ್ಲ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಜ್ವರ ಬಂದಿದೆ. ನೆಗಡಿ ಅಂತೂ ಫುಲ್ಲು ಜೋರಿದೆ. ಹಿಂಗೆ ಮನ್ಕೊಂಡ್ರೆ ಸಾಕು ಕೆಮ್ಮು ಅಂದ್ರೆ ಭಾಳ ಕೆಮ್ಮದೆ. ನೋಡ್ರಿ, ಮನೇಲಿರೋದು ಔಷಧ ಹಾಕಿದ್ದೀನಿ ಅಂದರೂ ಕಮ್ಮಿ ಆಗ್ತಿಲ್ಲ. ಮತ್ತೆ ನಾಳೆಗೆ ಆಸ್ಪತ್ರೆ ಹೋಗ್ಬೇಕು. ನೋಡ್ರಿ, ನನಗೆ ಆಸ್ಪತ್ರೆ, ಅವಳಿಗೆ ಆಸ್ಪತ್ರೆ. ನಿಜವಾಗ್ಲು ಭಾಳ ಅಂದ್ರೆ ಭಾಳ ಇದು ಆಗೈತೆ. ನೋಡ್ರಿ, ಯಜಮಾನ್ರಿಗೆ ಹತ್ರ ಒಬ್ಬರು ದುಡಿಯೋರು ಹೋದ ವಾರ ಅಂತೂ ಶೌರ್ಯ ಪ್ರತೀಕಾಯಿತು. ಆಮೇಲೆ ಮತ್ತೆ ನನಗೂ ಹುಷಾರಿರಲಿಲ್ಲ, ಕೆಮ್ಮು ನೆಗಡಿ. ಆವಾಗ ಹೋಗಿ ಬಂದ್ವಿ. ಮತ್ತೆ ಇವಾಗ ಆಸ್ಪತ್ರೆ ಇದೆ. ನಾವು ಕಾಲಾಗ ECG ಎಲ್ಲ ತೆಗೆದ್ರು. ಆಮೇಲೆ ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ರು. ಅದಕ್ಕೆ ಕಮ್ಸೆ ಕಮ್ಮಿ ಗೋಳಿ ಔಷಧ ಎಲ್ಲ ಸೇರಿಬಿಟ್ಟು 1,500 ಆಯಿತು. ನಮ್ಮ ಚಿನ್ನಿ ಬಂಗಾರಿಗೆ ಮತ್ತೆ ನಾಳೆಗೆ ಹೋಗಬೇಕು. ಅವಳು ಮತ್ತೆ 500 ಇಲ್ಲಾಂದರೆ 600 ರೂಪಾಯಿ ಹೋಗುತ್ತೆ. ನಾನು ಯಾವತ್ತೂ ಶ್ರೀಸೇ ಡಾಕ್ಟರ್ ಹತ್ರನೇ ಹೋಗೋದು. ನಾಳೆಗೆ ಹೋಗ್ತೀವಿ. ಬೆಳಗ್ಗೆ 6 ಗಂಟೆಗೆ ಹೋಗಿ ನಂಬರ್ ಹಚ್ಚಿ ಬರ್ತಾರೆ. ಆಮೇಲೆ ಮತ್ತು ನಮ್ಮ ಯಜಮಾನ್ರು ನನ್ನ ಕರ್ಕೊಂಡು ನಮ್ಮ ಚಿನ್ನಿ ಬಂಗಾರಿಗೆ ಕರ್ಕೊಂಡು ಮತ್ತು 9:30 ಹಂಗೆ ಮತ್ತು ರುಗ್ನಾಲಯ ಆಸ್ಪತ್ರೆಗೆ ಹೋಗ್ಬೇಕು. ನೋಡ್ರಿ, ಬೆಳಗ್ಗೆನೇ ಮತ್ತು ಹಳಸೊಟ್ಟೆಲಿ ನಾಳೆ ಹೋಗಿ ಬರಬೇಕು. ಇವತ್ತೇ ಆಗ್ತಿತ್ತು, ಆದರೆ ಚಿಟ್ಟಿ ತೊಗೊಂಡು ಹೋಗಿರಲಿಲ್ಲ. ಹಾಗಾಗಿ ನಾಳೆ ಮತ್ತೆ ಹೋಗ್ಬೇಕು. ನೋಡ್ರಿ, ಭಾಳ ಅಂದ್ರೆ ಭಾಳ ಹೇಳ್ಕೊಳಕ್ಕಾಗ್ತಿಲ್ಲ. ಅಷ್ಟು ಅಂದರೆ ಅಷ್ಟು ಟೈಮ್ ಖರಾಬ್ ಆಗಿದೆ. ನೋಡ್ರಿ, ನಾನು ಮನೇಲಿ ಏನು ಮಾಡೋಕ್ಕಾಗ್ತಿಲ್ಲ. ಸುಸ್ತಂದರೆ ಸುಸ್ತಾಗ್ತಾಯಿತ್ತು. ಇವಾಗ ಹಬ್ಬ ಬೇರೆ ಸನಿ ಬರ್ತಾಯಿದೆ, ದಸರಾ ಹಬ್ಬ. ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬಟ್ಟೆ ಪಾತ್ರೆ ಎಲ್ಲ ಭಾಳ ಅಂದ್ರೆ ಭಾಳ ಎಲ್ಲ ಕೆಲಸ ಆದ್ರಿ. ಜ್ವರ ಬಂದ್ರೂ ಹುಷಾರಿಲ್ಲ ಅಂದ್ರೆ ನಾನೇ ಮಾಡಬೇಕು. ನಮ್ಮ ಯಜಮಾನ್ರು ಭಾಳ ಅಂದ್ರೆ ಹೆಲ್ಪ್ ಮಾಡ್ತಾರೆ. ಬಟ್ ಅಡುಗೆ ಅವರಿಗೆ ಜಮಸಲ್ಲ. ನೋಡ್ರಿ, ಅಡುಗೆ ಬಟ್ಟೆ ಬಾಂಡೆ ನಾನು ಮಾಡ್ತೀನಿ. ಮಿಕ್ಕಿತ್ತು ಮಕ್ಳಿಗೆ ತಯಾರು ಮಾಡೋದು, ಮಕ್ಳು ಸ್ನಾನ ಮಾಡಿಸೋದೆಲ್ಲ ಅವ್ರು ಮಾಡ್ತಾರೆ. ನನ್ನ ಕೈಯಲ್ಲಿ ಸುಸ್ತಾಗೋದಂತ ಹೇಳ್ಬಿಟ್ಟು ಅವರೇ ಮಾಡ್ತಾರೆ. ನೋಡ್ರಿ, ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ. ನನಗೆ ಇಂಥ ಗಂಡ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅನ್ಕೊತೀನಿ. ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ. ವೀಡಿಯೋ ಮಾಡೋಕ್ಕಾಗಲಿ, ಸಪೋರ್ಟ್ ಅಂದರೆ ಫುಲ್. ನನಗೆ ಯಾರೂ ಸಪೋರ್ಟ್ ಇಲ್ಲ.
ನನಗೆ ನಮ್ಮ ಯಜಮಾನ್ರ ಸಪೋರ್ಟು, ನಮ್ಮ ಯಜಮಾನ್ರಿಗೆ ನಾನು ಸಪೋರ್ಟ್ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವ್ರಿಗೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಸಪೋರ್ಟು. ಅವ್ರಿಗೂ ಯಾರೂ ಇಲ್ಲ ಸಪೋರ್ಟು. ಈ ಕಡೆ ನಮ್ಮ ಮನೆ ಕಡೆನೂ ಯಾರಿಲ್ಲ, ಆ ಕಡೆನೂ ಯಾರೂ ಇಲ್ಲ ಫ್ರೆಂಡ್ಸ್. ನಮಗೆ ನಾವೇ ಅಲ್ವಾ ಫ್ರೆಂಡ್ಸ್ ಎಷ್ಟಾದರೂ. ನಾನು ಯಾರ ಮೇಲೂ ವಿಶ್ವಾಸ ಕೊಟ್ಟಿಲ್ಲ. ನನ್ನ ಗಂಡನ ಹೇಳ್ಬಿಟ್ಟು ನಾನು ಯಾರ ಮೇಲೆ ವಿಶ್ವಾಸ ಕೊಟ್ಟಿಲ್ಲ. ನನ್ನ ಮಕ್ಕಳ ಮೇಲೆ ನನಗೆ ವಿಶ್ವಾಸ ಇಲ್ಲ. ನನ್ನ ಗಂಡನ ಮೇಲೆ ನನಗೆ ತುಂಬಾ ಇದೆ ವಿಶ್ವಾಸ. ಭಾಳ ಅಂದ್ರೆ ಭಾಳ ಇದು ಆಲಾಗುತ್ತದೆ ನೋಡ್ರಿ. ಏನು ಮಾಡೋದು, ಒಬ್ಬರೇ ದುಡಿಯೋರು ಏನಂತೇಳಿ ಭಾಳ ತೊಂದರೆ ಆಲಾಗುತ್ತದೆ ನೋಡ್ರಿ. ಇವಾಗ ಅಡುಗೆ ಮುಗಿಸ್ಕೊಂಡಿನಿ ಚಿನ್ನಿ ಬಂಗಾರಿಗೆ. ಮತ್ತು ಇಲ್ಲಿಗೆ ಬಂದಮೇಲೆ ಮತ್ತು ಅವಳಿಗೆ ಮಲ್ಕೊಳ್ಲಿಲ್ಲ. ಆಮೇಲೆ ತೊಡೆ ಮೇಲೆ ಇದ್ಲು. ಮತ್ತು ಅದಾದಮೇಲೆ ಎದ್ಲು. ನಾನು ಅನ್ನಕ್ಕಿಟ್ಟಾದ್ಮೇಲೆ ಎದ್ಲು ಕೆಳಗಡೆ ಹಾಕ್ಬಿಟ್ಟು ಅನ್ನಕ್ಕಿಟ್ಟೆ. ಎದ್ಲು ಭಾಳ ಅಂದ್ರೆ ಭಾಳ ಅಳ್ತಾ ಇದ್ಲು. ಅವಳು ಸ್ವಲ್ಪ ಉಲ್ಟಿ ಅಂದ್ರೆ ವಾಮಿಟ್ ಮಾಡ್ಕೊಂಡ್ಲು. ಫುಲ್ ಎಲ್ಲ ಬೆಳಗ್ಗೆ ಏನು ತಿಂದಿದ್ಲು ನಾಷ್ಟ ಫುಲ್ಲೆಲ್ಲ ವಾಮಿಟ್ ಮಾಡ್ಕೊಂಡ್ಲು. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಮತ್ತು ನಮ್ಮ ಮಮ್ಮಿ ಬಂದರು ಸ್ವಾತ್ಯಕ್ಕನ ಬಂದರು. ಅವರೆಲ್ಲ ಆಟ ಆಡಿಸ್ಕೊಂಡಿದ್ರು. ಆಮೇಲೆ ನಾನು ಹಿಟ್ಟು ನಾದೋದು, ಆಮೇಲೆ ಟೊಮೊಟೊ ಎಲ್ಲ ಈರುಳ್ಳೆಲ್ಲ ಹೆಚ್ಚೋದು ಮಾಡಿದೆ. ಆದಮೇಲೆ ಮಮ್ಮಿ ಅಂದರು ಹೊಟ್ಟೆಗೆ ಕೊಡು, ನಾನು ತೊಗೊಂಡು ಹೋಗಿ ಅಲ್ಲೇ ಹಾಕ್ತೀನಿ. ಆಮೇಲೆ ಹಾಲು ಕೊಡು ಅಂದರು. ನಮ್ಮ ಅಮ್ಮನೇ ಬಂದಿದ್ರು, ನಾನೇನು ಹೇಳಿರಲಿಲ್ಲ. ನಮ್ಮ ಮಮ್ಮಿ ಬಂದರು, ತೊಗೊಂಡು ಹೋದ್ರು ನೋಡ್ರಿ ಫ್ರೆಂಡ್ಸ್. ನನ್ನ ಮಗಳಿಗೆ ತೊಗೊಂಡು ಹೋದರು. ಆಮೇಲೆ ನಾನು ಚಪಾತಿ, ಆಮೇಲೆ ಪಲ್ಯ, ಆಮೇಲೆ ಅನ್ನ ಮಾಡಿಕ್ಕಿದ್ದೆ. ಮನೆ ಕ್ಲೀನ್ ಮಾಡೋದು, ಮನೆ ಕಸ ಗುಡಿಸೋದು. ಬೆಳಗ್ಗೆಯಿಂದ ಏನು ಮಾಡಿರಲಿಲ್ಲ. ನಂಗೆ ಮೂಡ್ ಆಫ್ ಅಂದರೆ ಮೂಡ್ ಆಫ್ ಆಗಿತ್ತು. ಮತ್ತು ಚಿನ್ನಿ ಬಂಗಾರಿಗೆ ಯಾರಿಗೂ ಹುಷಾರಿಲ್ಲ ನೋಡಿ ಫ್ರೆಂಡ್ಸ್. ನಮ್ಮ ಯಜಮಾನ್ರಿಗೆ, ನನಗೆ, ನಮ್ಮ ಶೌರ್ಯ ಪ್ರತಿಗೆ, ಆಯುಷ್ ಖುಷಿಗೆ ಯಾರಿಗೂ ಹುಷಾರಿಲ್ಲ ನೋಡ್ರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ತಲೆ ಕೆಟ್ಟೋಗ್ಬಿಡ್ತೈತೆ. ಈ ಮಂತ್ ಅಂತೂ ಫುಲ್ಲು ಬೇಕಾರ ಬಂದಿದೆ ನೋಡ್ರಿ. ಈ ಮಂತೇ ಸರಿ ಇಲ್ಲ, ಹಂಗಾಗ್ಬಿಟ್ಟೈತೆ. ಬರೀ ಆಸ್ಪತ್ರೆ ಬರೀ ಆಸ್ಪತ್ರೆಗೆ ಹೋಗ್ತಾಯಿದೆ ನೋಡ್ರಿ. ನಿಜವಾಗ್ಲೂ ದುಡ್ದಿದ್ದಿಲ್ಲ ಅಲ್ಲೇ ಹಾಕಬೇಕು. ನಮ್ಮ ಮಮ್ಮಿ ಕರ್ಕೊಂಡು ಹೋದರು. ಅದಾದಮೇಲೆ ನಾನು ಚಪಾತಿ ಪಲ್ಯ ಅನ್ನ ಎಲ್ಲ ಮುಗಿಸ್ಕೊಂಡೆ. ಆದಮೇಲೆ ಬಟ್ಟೆ ಭಾಂಡೆ, ಆಮೇಲೆ ನಮ್ಮ ಯಜಮಾನ್ರು ಸ್ವಲ್ಪ ಕಸ ಹುಡುಗಿದ್ರು. ಮನೆ ಕ್ಲೀನ್ ಮಾಡಿದ್ದೆ, ನಾನೇ ಮನೆ ಕ್ಲೀನ್ ಮಾಡಿದ್ದೆ, ಕಸ ಗುಡಿಸಿದ್ರು. ಆಮೇಲೆ ನಮ್ಮ ಚಿನ್ನಿ ಮಗರಿಗೆ ಹಾಲು ಹಾಕ್ಕೊಟ್ಟೆ, ಅವಳು ಹೋದ್ಲು. ಪ್ರತೀಕ್ ಬಂದಿದ್ದಾನೆ ನೋಡ್ರಿ ಫ್ರೆಂಡ್ಸ್. ಪ್ರತೀಕ್ ಬಂದಿದ್ದಾನೆ. ಇವಾಗ ಟೈಮ್ ನೋಡಿ 2:30 ಆಗಿದೆ. ಅವ್ನು 1 ಗಂಟೆಗೆ ನಮ್ಮ ಯಜಮಾನ್ ಬರ್ತಾ ಹಾದಿಲಿ ಕರ್ಕೊಂಬಂದರು. ಆಮೇಲೆ ಇನ್ನೂ ಶೌರ್ಯ ಬಂದಿಲ್ಲರಿ. ಶೌರ್ಯ 3 ಗಂಟೆ ಇಲ್ಲಾಂದರೆ 3:30 ಬರ್ತಾನೆ ನೋಡ್ರಿ ಶೌರ್ಯ. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ನಾವು ಏನೇನು ಅಡುಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ. ನಿಮ್ಮ ಸಪೋರ್ಟು ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ. ಚಪಾತಿ ಮಾಡಿ ನೋಡ್ರಿ. ಆವಾಗಲೇ ಮಾಡಿನ ಚಪಾತಿ. ನಾನು ನಮ್ಮ ಯಜಮಾನ್ರು ಅವರು ಒಂದು 2:30, ಆಮೇಲೆ ನಾನು 1:30 ಚಪಾತಿ ಊಟ ಮಾಡೀನಿ ನೋಡ್ರಿ. ಇದು ಬೆಳಗ್ಗೆ ದಿನ ಉಪ್ಪಿಟ್ಟು ಇದು ಆದ ನೋಡ್ರಿ. ನಮ್ಮ ಪ್ರತೀಕ್ ಶೌರ್ಯ ಬಂದು ತಿಂತಾನೆ ನೋಡ್ರಿ. ಇಲ್ಲಿ ಅನ್ನ ಅದ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಸೋಯಾಬೀನ್ ಪಲ್ಯ ಮಾಡೀನಿ ನೋಡ್ರಿ. ನಾ ಇವತ್ತು ಗ್ರೇವಿ ಹಾಕಿ, ಗ್ರೇವಿಲಿ ಆಮೇಲೆ ಮಿಕ್ಸರ್ಗೆ ಹಾಕಿ ಎಲ್ಲ ಮಾಡೀನಿ ನೋಡ್ರಿ ಫ್ರೆಂಡ್ಸ್. ಬಟ್ಟೆ ಭಾಂಡೆ ಎಲ್ಲ ಮುಗಿಸ್ಕೊಂಡಿ ನೋಡ್ರಿ. ಈಗ ಮತ್ತು ಪ್ರತೀಕ್ ಶೌರ್ಯ ಬಂದಮೇಲೆ ಉಪ್ಪಿಟ್ಟು ಸಾಬುದಾನಿ ಅದಲ್ರಿ. ಪ್ರತೀಕ್ ಸ್ವಲ್ಪ ತಿಂದ. ಆಮೇಲೆ ಶೌರ್ಯಗೋಸ್ಕರ ಸ್ವಲ್ಪ ಇಟ್ಟಿನಿ ನೋಡ್ರಿ. ತಿಂತಾರೆ ಅವರಿಬ್ರು. ನಾನು ಸ್ವಲ್ಪ ತಿಂದೆ. ನೋಡ್ರಿ ಈಗ ಜೇಮ್ಸ್ ಆಮೇಲೆ 4 ದಸ್ತಿ ತಂದೀನಿ ನೋಡ್ರಿ. ಹೋಗಿ ನಮ್ಮ ಚಿನ್ನಿ ಬಂಗಾರ ನೋಡ್ರಿ ಹೆಂಗೆ ಮಾಡ್ಲತ್ತ. ತಗೋ ನನ್ನ ಅದ ನಾ ಕೊಡಲ್ಲ. ಕುಂಡ್ರು ಮತ್ತೆ ಕುಂಡ್ರು ಕೆಳಗೆ ಕುಂಡ್ರು ಕೊಡ್ತಾ, ಕೆಳಗೆ ಕುಂಡ್ರು. ಹಾಂ ಕುಂಡ್ರು ಕೆಳಗೆ ಕುಡ್ತಾ ಕುಂಡ್ರು. ಉಮ್ಮ ಕೊಡು ಮತ್ತೆ ನಂಗೆ ಉಮ್ಮ ಅಂತ ನೋಡ್ರಿ. ಉಮ್ಮ ಕೊಡು ಉಮ್ಮ. ಹೇಳಿ ಥ್ಯಾಂಕ್ ಯು ಕೊಡು ಗುಬ್ಬಿ. ಥ್ಯಾಂಕ್ ಯು ಕೊಡು. ಥ್ಯಾಂಕ್ ಯು ಡೇ ಪ್ರತೀಕ್. ಅಣ್ಣ ಇಲ್ಲೋದಾ ನೋಡ್ರಿ ಫ್ರೆಂಡ್ಸ್. ನಾ ಈಗ ಮಮ್ಮಿ ಮನೆಗೆ ಬಂದಿದ್ದೆ ಹನಗಳೇ. ಹೋಗಿ ಖರ್ಚಿಪ್ಪು, ಆಮೇಲೆ
ಚಿನ್ನಿ ಬಂಗಾರಿಗೆ ಜೇಮ್ಸ್ ಎಲ್ಲ ತೊಗೊಂಬಂದಿದ್ದೆ. ಅದಾದಮೇಲೆ ಬಂಗಾರ ದುಕಾನಿಗೆ ಬಂದಿನಿ ನೋಡ್ರಿ ಕಾಲುಂಗುರ ನೋಡ್ಲಿಕ್ಕೆ. ಕಾಲುಂಗುರ ತೊಗೊಂಡೆ. ನಮ್ಮ ಅತ್ತೆ ಹಿಡ್ದಾರಲ್ಲ 2ನೇ ಅತ್ತೆ ನೋಡ್ರಿ ಅವರು, ಅದೇ ತೊಗೊಂಡಿನಿ ನೋಡ್ರಿ ಕಾಲುಂಗುರನ. ಚೆನ್ನಾಗಿತ್ತು. ಸುತ್ತುಂಗುರ ನೋಡ್ರಿ ಕಾಲುಂಗುರ ಅದೇ ತೊಗೊಂಡಿನಿ ಲಾಸ್ಟಿಗೆ. ಬೇರೆದೆಲ್ಲ ನೋಡಿದೆ ಯಾಕೋ ಇಷ್ಟ ಆಗಲಿಲ್ಲ. ಆಮೇಲೆ ಫಿಕ್ಸ್ ಅದೇ ನೋಡ್ರಿ, ಒಂದು ತೊಲಿ ನೋಡ್ರಿ 950 ರೂಪಾಯಿ ನೋಡ್ರಿ, 900 ರೂಪಾಯಿ ಕೊಟ್ಟರು. ಅದಾದಮೇಲೆ ನಮ್ಮ ಅತ್ತೆ 2ನೇ ಅತ್ತೆ ಹತ್ತಿ ಬಂದುಬಿಟ್ಟು ಪೇಂಟ್ ಅಂಗಡಿ ಕರ್ಕೊಂಡು ಹೋದ್ರು. ಪೇಂಟು ಸೆಲೆಕ್ಷನ್ ಮಾಡುವಂತೆ ಬಾ ಅಂತ ಹೇಳ್ಬಿಟ್ಟು ಕಲರು. ಹಾಗಾಗಿ ಅಲ್ಲಿ ಹೋಗಿದ್ದೆ ನೋಡ್ರಿ. ಕಲರು ಸೆಲೆಕ್ಷನ್ನು ಮಾಡಿದೆ ನಾನು. ಸ್ವಲ್ಪ ಲೈಟು ಯೆಲ್ಲೋ ಕಲರು ಹಂಗೆ ತೊಗೊಂಡ್ವಿ ನೋಡಿ. ಅವರಿಗೆ ಕಲರು ಅಷ್ಟು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಕರ್ಕೊಂಡು ಹೋಗಿದ್ರು ಕಲರು. ಹಾಗಾಗಿ ಕಲರ್ ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ ನೋಡ್ರಿ. ಇವರೇ ನೋಡ್ರಿ ನಮ್ಮ ಹೀರಾತೆ ಅಂತ ಹೇಳ್ಬಿಟ್ಟು. ಅಲ್ಲಿ ಗುಳ್ಳು ಗುಂಡ ಹಾಕ್ಕೊಂಡಿದ್ನಲ್ಲ, ಅದು ನಮ್ಮ ಚಿನ್ನಿ ಬಂಗಾರಿ ಎತ್ಕೋಬೇಕಾದ್ರೆ ಅದು ಇಳಿದಿತ್ತು, ಅದನ್ನು ಗಟ್ಟಾಸ್ಕೊಂಬಂದೀನಿ ನೋಡ್ರಿ. ಆಮೇಲೆ ಪೇಂಟು ಲಾಸ್ಟು ತೊಗೊಂಡ್ವಿ ನೋಡ್ರಿ 5 ಲೀಟ್ರು ನಮ್ಮ ಅತ್ತೆಗಳಿಗೆ, ನಮ್ಮದು ಸೋದರತ್ತೆಗಳಿಗೆ ಪೇಂಟು, ಆಮೇಲೆ ಆಯಿಲ್ ಪೇಂಟು ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಮ್ಮ ಮಮ್ಮಿ ಮನೆಗೆ ಬಂದೀನಿ ನೋಡ್ರಿ. ಮತ್ತು ನೋಡ್ರಿ ಫ್ರೆಂಡ್ಸ, ನಮ್ಮ ಮಮ್ಮಿ ಬೆಂಡೆಕಾಯಿ ತಂದಿದ್ರು. ಆಮೇಲೆ ನಮ್ಮ ಅತ್ತೆನೂ ಬೆಂಡೆಕಾಯಿ, ನಮ್ಮ ಸೋದರತ್ತೆ 3ನೇ ಅತ್ತೆನೂ ಬೆಂಡೆಕಾಯಿ ತಂದಿದ್ರು. ಹಾಗಾಗಿ ನಾನು ಅಂದೆ ಕಾಸು ಕೊಟ್ಟು ತೊಗೊತೀನಮ್ಮ ಇಲ್ಲಿ ಕೊಡು ಅಂತಂದೆ. ಹಾಗಾಗಿ ತೊಗೊಂಡೆ ನೋಡ್ರಿ ಫ್ರೆಂಡ್ಸ್.